ಊಟನ ಕಡಿಮೆ ಮಾಡಿ ಮಕ್ಕಳನ್ನು ಓದಿಸ್ತಾವ್ರೆ ಕೆಲವು ಕಡೆ ಎಲ್ಲ ಕೂಡ. ಯಾಕೆ ಅಂದರೆ ಆ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಲಿ, ನಮ್ಮ ಥರ ಆಗೋದು ಬೇಡ, ಡಾಕ್ಟ್ರು ಇಂಜಿನಿಯರ್ಸ್ ಏನಾಗ ಅವ್ರ ಕಾಲ ಮೇಲೆ ನಿಂತ್ಕೊಂಡ್ರೆ ಸಾಕು, ನಮಗೇನು ದುಡ್ಡು ಕೊಡಬೇಕು ಅಂತ ಏನಿಲ್ಲ. ಆದರೆ ಮಕ್ಕಳನ್ನು ಬರೀ ಓದಿಸೋದಲ್ಲ, ಸಂಸ್ಕಾರವಂತರನ್ನು ಮಾಡಬೇಕು. ಸಂಸ್ಕಾರವಂತರು ಅಂದರೆ ಏನು? ತಂದೆ ತಾಯಿಗೆ ಗೌರವ ಕೊಡಬೇಕು, ಹಿರಿಯರಿಗೆ ಗೌರವ ಕೊಡಬೇಕು, ಗುರುಗಳಿಗೆ ಗೌರವ ಕೊಡಬೇಕು, ನಮ್ಮ ದೇಶವನ್ನು ಪ್ರೀತಿಸಬೇಕು, ನಮ್ಮ ದೇಶದ ಮಹಾಪುರುಷರ ವಿಚಾರಗಳನ್ನು ಹೇಳಬೇಕು. ಈ ಮಣ್ಣಿಗೂ ನಮ್ಗಿರ್ತಕ್ಕಂಥ ಸಂಬಂಧ ಏನು ಅಂತೇಳಿ ಮಕ್ಕಳಿಗೆ ಹೇಳಬೇಕು. ಹಿಂದೆ ನಾವು ಮಕ್ಕಳಿದ್ದಾಗ ರಜಾ ಬಂತು ಅಂದರೆ ಎಲ್ಲಿ ಹೋಗ್ತಾ ಇದ್ವಿ ಹೇಳಿ ನೀವೆಲ್ಲ? ಅಜ್ಜ ಅಜ್ಜಿ ಊರಿಗೆ ಹೊಡೋಗ್ಬಿಡ್ತಾ ಇದ್ವಿ, ಅಷ್ಟೇ ನಮ್ಮದು, ಇನ್ನೇನೈತೆ. ಅಲ್ಲಿ ಹೋಗಿ ಅವರೇನೋ ಮಾಡಿ ಅಡುಗೆ ಹಾಕಿ ಆಚೆ ಕಡೆ ಚಾಪೆ ಹಾಕ್ಕೊಂಡು ಚಂದಮಾಮನನ್ನು ತೋರಿಸಿ, ನಕ್ಷತ್ರಗಳನ್ನು ತೋರಿಸಿ, ಧ್ರುವನ ಕಥೆ ಹೇಳ್ತಾ ಇದ್ರು, ಚಂದಮಾಮನ ಕಥೆ ಹೇಳ್ತಾ ಇದ್ರು, ರಾಮಾಯಣ ಕಥೆ ಹೇಳ್ತಾ ಇದ್ರು, ಮಹಾಭಾರತ ಕಥೆ ಹೇಳಿದಾಗ ಮಕ್ಕಳು ಕೂಡ ನಾನು ಹಂಗೆ ಆಗಬೇಕು ಅಂತ ಅನಿಸ್ತಾ ಇದ್ರು, ಸಂಸ್ಕಾರವಂತರಾಗ್ತಾ ಇದ್ರು. ಇವತ್ತು ಯಾರನ್ನ ಕಥೆ ಹೇಳ್ತೀವಿ? ನಮ್ಮ ಧಾರಾವಾಹಿ ನೋಡೋಕೆ ಟೈಮ್ ಇರ್ಬೋದು, ಕಥೆಯಲ್ಲಿ ಹೇಳ್ತೀವಿ. ಮಕ್ಕಳಿಗೆ ನೀವು 1-2 ಗಂಟೆ ಆದರೂ ಮಕ್ಕಳ ಜೊತೆಲಿ ಇರಬೇಕು. ನಾನು ಆಗಾಗ ಫಂಕ್ಷನಲ್ಲಿ ಹೇಳ್ತೀನಿ, ಈಗ ಮಕ್ಕಳು ಡ್ಯಾನ್ಸ್ ಮಾಡಿದ್ರಲ್ಲ, ನಿಮ್ಮ ಹತ್ರ ಬರ್ತವೆ, ಮಮ್ಮಿ ಸ್ಕೂಲಲ್ಲಿ ಡ್ಯಾನ್ಸ್ ಹೇಳ್ಕೊಟ್ಟವ್ರೆ, ನಾನೊಂದು ಡ್ಯಾನ್ಸ್ ಮಾಡ್ತೀನಿ ನೋಡ್ತೀನಿ ಅಂದಾಗ ನೀವೇನು ಹೇಳ್ಬೇಕು ಹೇಳ್ರಿ? ಮಾಡೋ ಮಗಳೇ ಅನ್ಬೇಕು. ನಾನು ನಿಮ್ಮ ಜೊತೆ ಕುಣಿತೀನಿ, ಯಾರು ನೋಡ್ತಾರೆ ಮನೇಲಿ? ಕುಣೀರಿ, ಯಾರು ನೋಡೋರೆ ಬಾಲ್ ಹಾಕ್ಕೊಂಡು. ಆ ಮಗಳು ಖುಷಿ ಆಗ್ಬಿಡ್ತಾರೆ, ನಮ್ಮಮ್ಮನ ನನಗೆ ಜಾಸ್ತಿ ಡ್ಯಾನ್ಸ್ ಮಾಡ್ತು ಅಂತೇಳಿ, ಸ್ವಲ್ಪ ಹಿಂಗೆ ಮಾಡೋ ಮಗಳೇ ಹಂಗೆ ಅಂತೇಳಿ ಖುಷಿಯಾಗಿ ಹೋಗ್ತಾರೆ ಅವ್ರಿಗೆ. ನಿಮ್ಮ ಅಪ್ಪನ ಆಟ ಸಾಕಾಗದೆ ನೀನು ಡ್ಯಾನ್ಸ್ ಬಾರ ನೋಡ್ಬೇಕಂತ ಏನಾದ್ರು ಅಂದ್ರಿ, ಆ ಮಗು ನಮ್ಮಮ್ಮನೇ ನೋಡಲಿಲ್ಲ ಅಂದ್ಮೇಲೆ ಇನ್ಯಾರು ನೋಡ್ತಾರೆ? ಮಗು ಮನಸ್ಸು ಬಹಳ ಸೂಕ್ಷ್ಮ. ಅಪ್ಪ ಬರ್ತಾನೆ ಸಾಯಂಕಾಲ, ಮಗ ಓಡೋಗ್ತಾನೆ, ಅಪ್ಪ ಅಪ್ಪ ಒಂದು ಹಾಡು ಹೇಳ್ಕೊಟ್ಟವ್ರೆ ನಮ್ಮ ಟೀಚರು, ಒಂದು ಹಾಡು ಹೇಳು ಅಂದರೆ ನಿಮ್ಮ ಟೀಚರ್ ಬೇರೆ ಬುದ್ಧಿ ಇಲ್ಲ, ಬೆಳಗ್ಗೆಯಿಂದ ನಿಮ್ಮ ಅಮ್ಮ ವಟ ಸೌಂಡು, ನೀನು ಬೇರೆ ಹಾಡು ನಡೆದೇ ಕಡೆ ಅಂದರೆ ಆ ಮಗು ಹಾಡೆಲ್ಲ ಹೇಳ್ತಾರೆ. ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುಸಿ ಪ್ರತಿಯೊಂದು ಮಕ್ಕಳಲ್ಲೂ ಬರಿತಾ ಇರ್ತಾರೆ, ಏನೋ ಗೋಡೆ ಮೇಲೆಲ್ಲ ಆರ್ಟ್ ಬರಿತಾ ಇರ್ತಾರೆ, ಅಂದರೆ ಅವನ ಚಿತ್ರಕಲೆ, ಅದರಲ್ಲೇ ಪ್ರೋತ್ಸಾಹ ಕೊಟ್ಟು ಈ ಥರ ಪಠ್ಯದ ಜೊತೆಯಲ್ಲಿ ಇವನ್ನು ಮಾಡಿದಾಗ ಮಕ್ಕಳು ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತ್ಕೊಂತಾರೆ. ಇವತ್ತು ನಾನು ವಾರಕ್ಕೊಂದು ಕೇಸ್ ನನ್ನ ಹತ್ರ ಬರ್ತವೆ, ನನ್ನ ಮಗಳು ಕಾಣಿಸ್ತಾ ಇಲ್ಲ, ಕಾಲೇಜ್ಗೆ ಹೋದ್ಲು ಸರ್, ಅದು ಎಲ್ಲಿ ಹೋದ್ಲು ಗೊತ್ತಿಲ್ಲ ಅಂತ. ಎಷ್ಟು ಏಜು ಅಂತ ಕೇಳ್ತೀನಿ, 18 ಆಗದೆ ಅಂದರೆ ಮದುವೆ ಆಗಿ ಬರ್ತಾರೆ ಹೋಗ್ರಿ ಅಂತ ಅನುಭವದ ಮೇಲೆ ಹೇಳ್ತೀನಿ ನಾನು. ಯಾಕಂದ್ರೆ ಯಾವನೋ ತಲೆಕೆಟ್ಟವನು ಆ ಹೆಣ್ಣು ಮಗಳ ಮರುಳು ಮಾಡಿ ಕರ್ಕೊಂಡು ಹೊರಟೋಗಿರ್ತಾನೆ. 17 ವರ್ಷ ಆಯ್ತು ಅಂದ್ರೆ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿಸ್ತೀವಿ ನಾವು. ಯಾಕೆ ಹೆಣ್ಣು ಮಕ್ಕಳು ಓಡೋಗ್ತಾರೆ ಹೇಳ್ರಿ? ಆ ಮಕ್ಕಳ ಜೊತೆಯಲ್ಲಿ ನಿಮ್ಮ ಸಂಬಂಧ ಹೆಂಗಿರ್ತದೆ? ಪ್ರೀತಿ ವಿಶ್ವಾಸದಿಂದ ಮಗಳು ನೋಡ್ತಾ ಇದ್ದೀವ, ಮಗಳೇ ನಿನ್ಗೆ ಏನು ಸಮಸ್ಯೆ ಅಂತ ಹೇಳ್ತೀವ, ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಎಲ್ಲೋ ಯಲಾಂಕದಲ್ಲೋ ಏನು ಯಲಾಂಕ ಸಿಂಗನಾಯಕನಹಳ್ಳಿಯಲ್ಲಿ ಒಳ್ಳೆ ಹೋಟ್ಲಾಗದೆ ಹೋಗೋದು ದೋಸೆ ಗೀಸೆ ತಿನ್ಕೊಂಡ್ಬರ್ತೀವ, ತಿಂಗಳಿಗೊಂದ್ಸರಿ ಇಲ್ಲಾಂದ್ರೆ ಜೊತೆಲಿ ಪಿಕ್ಚರ್ಗೆ ಹೋಗ್ತೀವ, ಇಲ್ಲ ಹೊರಗಡೆ ಯಾವಾಗ ಒಂದು 6 ತಿಂಗಳು ಒಂದ್ಸರಿ ಟೂರ್ ಕರ್ಕೊಂಡು ಹೋಗ್ತೀವ. ಬರೀ ನಮ್ಮ ಜಂಜಾಟದಲ್ಲೇ ಮುಳುಗಿದ್ರೆ ಆ ಮಕ್ಕಳಿಗೆ ಏನು ಅರ್ಥ ಆಗಲ್ಲ. ಯಾವನೋ ಹುಚ್ಚು ಪ್ರೀತಿ ತೋರಿಸ್ತಾನೆ, ಅವರ ಬದುಕು 90% ಆಗಿ ಹೋಗಿರೋರು ಬರ್ಬಾದಾಗಿರುವಂತಾರೆ. ಸೊ ಅದಕ್ಕೋಸ್ಕರ ನನ್ನ ಮಗ ಏನು ಮಾಡ್ತಾವನೆ, ತಾಯಿ ಅಂದ್ರೆ ಒಪ್ಪೋದೇ ಇಲ್ಲ, ಪೊಲೀಸರು ಹಿಡ್ಕೊಂಬಂದಿರ್ತಾರೆ, ಸರ್ ಗಾಂಜಾ ಹೊಡಿತಾ ಇದ್ದ, ಕಳ್ತನ ಮಾಡೋಣ ಅಂತ ಹೇಳಿ ಪೊಲೀಸರು ಹಿಡ್ಕೊಂಡ್ರೆ ಅವ್ರ ಅಮ್ಮ ನಮ್ಮ ಹತ್ರ ವಾದ ಮಾಡ್ತಾರೆ. ನನ್ನ ಮಗ ಅಂತವನಲ್ಲಣ್ಣ, ಕಳ್ತನೂ ಮಾಡಕ್ ಬರಲ್ಲ ಅವನಿಗೆ, ಗಾಂಜಾನು ಅದೇನೋ ಹೇಳ್ತಾರೆ ಸುಮ್ಮನೆ ಪೊಲೀಸರು ಕೇಸು ಅಂತ. ಎದುರುಗಡೆ ಕರೆಸಿ ಸಾಕ್ಷಿಗಳು ಕೊಟ್ಟಾಗ ಅವ್ರ ತಾಯಿಗೆ ದಿಗ್ಭ್ರಮೆ ಆಗ್ತದೆ, ತಂದೆಗೆ ದಿಗ್ಭ್ರಮೆ ಆಗ್ತದೆ, ನನ್ನ ಮಗ ಹಿಂಗೆ ಮಾಡ್ದ ಅಂತ. ನೋಡೋದಿಲ್ಲ ನಾವು, ಸ್ಕೂಲ್ ಕಳೆದ ತಕ್ಷಣ ನಮ್ಮ ಜವಾಬ್ದಾರಿ ಮುಗಿದೋಯ್ತು. ಆವಾಗ ಅವ್ರು ಸ್ಕೂಲ್ಗೆ ಬರಬೇಕು, ಬರ್ತಾ ಇದ್ದಾರೆ ಅಂತೇಳಿ ಮಾಡ್ಸತ್ತ ವಿಚಾರ ಮಾಡಬೇಕು. ಇವೆಲ್ಲ ಮಾಡಿದ್ರೆ ನೀವು ಮಕ್ಕಳು ಒಂದು ಹಂತಕ್ಕೆ ಬರೋರು ನೋಡ್ಕೊಳ್ಳಿ, ಆಮೇಲೆ ಅವ್ರ ಜವಾಬ್ದಾರಿ ಅವ್ರು ತಗೊಂಡು ಹೋಗ್ತಾ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಒಳ್ಳೆಯ ರಸಮಂಜರಿ ಕಾರ್ಯಕ್ರಮ. ಅದ್ರ ಮಧ್ಯದಲ್ಲಿ ನಾನು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಬಂದಿದ್ದೀನಿ, ಮಾತಾಡಬೇಕು ಅಂತ ಆಸೆ. ಯಾಕಂದ್ರೆ ಈಗ ಎಲೆಕ್ಷನ್ ಬೇರೆ ಬರ್ತದೆ, MP ಎಲೆಕ್ಷನ್. ಈಗ ಜನ ಸೇರಿಸ್ಬೇಕು ಅಂದ್ರೆ ಎಷ್ಟು ಖರ್ಚು ಮಾಡ್ಬೇಕಾಗ್ತದೆ. ನಾನು ಈ ಪುಕ್ಸೆಟ್ಟೆ ಸಿಕ್ಕಿದಿರಲ್ಲ, ಒಂದಷ್ಟು ಕುಯ್ಯೋಣ ಅಂತ ನೋಡಿದೆ, ತಿರ್ಗಿ ಆಮೇಲೆ ಜೋರಾಗಿ ಚಪ್ಪಾಳೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಏನು ಕೇಳಿದ್ರೆ ಸಾಕು ನಿಲ್ಸಪ್ಪ, ಎಷ್ಟೊತ್ತು ಮಾತಾಡ್ತೀನಿ ಅಂತೇಳಿ. ಆದರೂ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಇವತ್ತು ಅತ್ಯಂತ ಶ್ರೇಷ್ಠವಾದಂಥ ದೇಶ ನಮ್ಮದು, ಭವ್ಯ ಪರಂಪರೆ ಇರ್ತಕ್ಕಂಥ ದೇಶ, ರಾಮ ಕೃಷ್ಣ ಈಶ್ವರ ಇವನ್ನೆಲ್ಲ ಕೂಡ ಪೂಜೆ ಮಾಡ್ತಕ್ಕಂಥ ದೇಶ. ಆದರೂ ನಮ್ಮಲ್ಲಿ ಒಗ್ಗಟ್ಟಿಲ್ಲ. 500 ವರ್ಷದ ಹಿಂದೆ ನಮ್ಮ ರಾಮ ಮಂದಿರವನ್ನು ಒಡೆದಾಕಿದ್ವಿ.
ಇದ್ದಿದ್ದು 1528 ಬಾಬರ್ ಹೊರಗಡೆಯಿಂದ ಬಂದು ಹೊಡೆದ. ಮತ್ತೆ ದೇವಸ್ಥಾನ ಕಟ್ಟಬೇಕಾದ್ರೆ 500 ವರ್ಷ ಬೇಕಾಯ್ತು ನಮ್ಗೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ ನಾವು, 145 ಕೋಟಿ ಜನ ಇದ್ದೀವಿ. ಆ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಹೆಚ್ಚು ಕಮ್ಮಿ 5 ಲಕ್ಷ ಜನ ಸತ್ತೋಗವ್ರೆ ಹೋರಾಟ ಮಾಡಿ. 76 ಸಲ ಯುದ್ಧಗಳು ನಡೆದವು, ಸಣ್ಣ ಪುಟ್ಟ ಜಗಳ ನಡೀತಾನೆ ಇದೆ. ನಮ್ಮ ದೇಶದಲ್ಲಿ ನಮ್ಮ ದೇವರು ಕಟ್ಟೋದಕ್ಕೆ ನಮ್ಗೆ ಗಡ್ಡಿ ಆಗ್ತಾ ಈ ಥರ ಬಹಳಷ್ಟು ನಮ್ಮ ದೇಶದಲ್ಲಿ ವಿರೋಧಿಗಳು ಯಾರು ಇಲ್ಲ. ಹೊರಗಡೆ ಬಡ್ದಾಕ್ತೀವಿ, ನಮ್ಮಲ್ಲಿ ಹೊರಗಡೆ ಇರೋದೇ ಸಮಸ್ಯೆ ನಮಗೆ. ಇವತ್ತು ನಿಮ್ಮ ಮನೆಯಲ್ಲಿ ಕುಟುಂಬ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೇಕಾದ್ರೆ ಹೊರಗಡೆಯವ್ರ ಕಾರಣ ಅಲ್ಲ, ನಮ್ಮ ಮನೆಯಲ್ಲಿರೋ ಯಾರನ್ನ ಒಬ್ಬರು ತಕರಾರು ಮಾಡಿದ್ರೆ ಸೊಸೆನೋ ಮಗನೋ ಮಗಳು ಅತ್ತೆ ನಮ್ಮ ಇಡೀ ಕುಟುಂಬ ಕಲುಷಿತ ಆಗ್ತದೆ. ಇಡೀ ಕುಟುಂಬ ಚೆನ್ನಾಗಿದ್ರೆ ನಮ್ಮನ್ನು ಯಾರು ಮುಟ್ಟಕ್ಕಾಗೋದಿಲ್ಲ. ಇವತ್ತು ನಮ್ಮ ದೇಶದ ಪರಿಸ್ಥಿತಿನೂ ಅದೇ. ಅದಕ್ಕೆ ನಿಮ್ಮಲ್ಲಿ ಒಂದು ಮಾತು ಕೇಳೋದು, ದೇಶದ ಪ್ರಶ್ನೆ ಬಂದಾಗ ನಮ್ಮ ಜಾತಿ ಧರ್ಮ ಪಕ್ಷ ಎಲ್ಲ ಒಂದು ಸೈಡಲ್ಲಿ ಇಟ್ಬಿಡಿ. ದೇಶ ಬಲವಾಗಿದ್ರೆ ನಾವೆಲ್ಲ ಆನಂದವಾಗಿರ್ತೀವಿ. ದೇಶ ವೀಕ್ ಆಯಿತು ಅಂದರೆ ನಮ್ಗೆಲ್ಲರಿಗೂ ಕೂಡ ಕಷ್ಟಗಳು ಕಟ್ಟಿಟ್ಟ ಬತ್ತಿ. ಇವೆಲ್ಲ ನೀವು ಜಮ್ಮು ಕಾಶ್ಮೀರ, ಕೇರಳದ ಕೆಲವು ಭಾಗಗಳು, ಜಮ್ಮು ಕಾಶ್ಮೀರದ ಸುತ್ತಮುತ್ತಲು, ಉತ್ತರ ಪ್ರದೇಶದ ಕೆಲವು ಜಿಲ್ಲೆಗಳು, ಬಾಂಬೆ, ನಮ್ಮ ಭಟ್ಕಳ ಇಂಥ ಕಡೆ ಹೋದ್ರೆ ಗೊತ್ತಾಗ್ತದೆ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ. ಅದಕ್ಕೋಸ್ಕರ ದೇಶ ಮೊದಲು, ಉಳಿದಿದ್ದಾರೆ ಆಮೇಲೆ ಅಂತಕ್ಕಂಥ ಮಾತನ್ನ ಹೇಳಿ ನನಗೂ ಕರೆದು 2 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ಸಲ ನಾನು ಮಾತನ್ನು ಮುಗಿಸ್ತೀನಿ. ಈಗ ನಮ್ಮ ಡಾಕ್ಟರ್ ಆಂಜನಪ್ಪ ಅವರು ಮಾತಾಡಲೇಬೇಕು, ಮಾತಾಡ್ತಾರೆ. ಅವರೊಂದು 5 ನಿಮಿಷ ಮಾತಾಡಿದ್ಮೇಲೆ ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ತಾವೆಲ್ಲ ಕೂಡ ನೋಡ್ಬೋದು. ರಾತ್ರಿ